ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಿಲ್ಪ ಝಾನ್ಸಿ ಅಡುಗೆ ಮನೆಯಿಂದ. ಇವತ್ತು ಸಿಂಪಲಾಗಿ ಒಂದು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮೀಡಿಯಮ್ ಸೈಜ್ದು 2 ಮಾವಿನಕಾಯಿನ ತೊಳೆದು ತುರಿದಿಟ್ಕೊಂಡಿದ್ದೀನಿ, 3 ಮೀಡಿಯಮ್ ಸೈಜ್ದು ಈರುಳ್ಳಿ, 2 ಎಸ್ಳು ಕರ್ಬೇವಿನ ಸೊಪ್ಪು, ಒಂದು ಅರ್ಧ ಬೌಲ್ ಕಡಲೆಬೀಜ, 5 ರಿಂದ 6 ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಅರಿಶಿಣದ ಪುಡಿ, ಸಾಸಿವೆ. ಬನ್ನಿ ಫ್ರೆಂಡ್ಸ್, ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಬಿಸಿಯಾಗಿದ್ದ ತಕ್ಷಣ ಎಣ್ಣೆ ಹಾಕ್ಕೊಳ್ಳೋಣ. ನಾನಿವಾಗ ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿವಾಗ ಕಡಲೆಬೀಜನ ಮೊದಲೇ ಎಣ್ಣೆ ಬಿಸಿಯಾಗಿದೆ. ಇವಾಗ ಇದಕ್ಕೆ ಹಾಕಿ ಹುರಿದು ನಾನು ಸಪ್ರೇಟ್ ಎತ್ತಿಟ್ಕೊತೀನಿ. ಯಾಕಂದರೆ ಮಾವಿನಕಾಯಿ ಗೊಜ್ಜಲ್ಲಿ ಕಡಲೆಬೀಜ ಹಾಕ್ಬಿಟ್ರೆ ಅದು ಹುಳಿಗೆಲ್ಲ ಒಂಥರ ಹುಳಿ ಬರುತ್ತೆ ಮತ್ತು ಗಟ್ಟಿ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಫಸ್ಟೇ ಕಡಲೆಬೀಜನ ಎಣ್ಣೆಲಿ ಹಾಕ್ಕೊಂಡು ಹುರಿದು ಎತ್ತಿ ಸಪ್ರೇಟ್ ಇಟ್ಕೊತೀನಿ. ನೋಡಿ ಫ್ರೆಂಡ್ಸ್, ಇದು ಇವಾಗ ಆಗಿದೆ. ಇವಾಗ ಇದನ್ನು ತೆಗೆದು ನೀಟಾಗಿ ಎಣ್ಣೆ ಎಲ್ಲ ಸೋರಿಸ್ಬಿಟ್ಟು ನಾನು ಸಪ್ರೇಟ್ ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಸಪ್ರೇಟ್ ಎತ್ತಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಸ್ವಲ್ಪ ಫ್ಲೇಮ್ ಇಟ್ಕೊಂಡು ಹುರ್ಕೊಂಡ್ರೆ ಕರ್ಗಾಗೋಗ್ಬಿಡುತ್ತೆ, ಸೀದ್ಬಿಡುತ್ತೆ. ಇದು ಕರೆಕ್ಟಾಗಿದೆ. ಇದನ್ನು ನಾನು ಸೈಡಲ್ಲಿ ಎತ್ತಿಟ್ಕೊತೀನಿ. ಇವಾಗ ಅದೇ ಕಾದಿರೋ ಎಣ್ಣೆಗೆ ನಾನು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಕರಿಬೇವು ಸಾಸಿವೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಇವಾಗ ನೀಟಾಗಿ ಬಾಡಿಸ್ಕೊಳ್ಳೋಣ. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕೋಣ. ನಾವು ಇವಾಗ ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ನೀಟಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಹಾಕ್ಕೋಬೇಕು. ಸ್ವಲ್ಪ ಹಾಕ್ಕೊಂಡ್ರೆ ಈರುಳ್ಳಿ ನೀಟಾಗಿ ಫ್ರೈ ಆಗುತ್ತೆ. ಇದು ನೋಡಿ ಫ್ರೆಂಡ್ಸ್, ಬೇಗ ಪಟಾಪಟ್ ಅಂತ ರೆಡಿ ಆಗುತ್ತೆ. ಜಾಸ್ತಿ ಐಟಮ್ಸ್ ಏನು ಬೇಕಾಗಲ್ಲ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಲಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಜೊತೆಯಲ್ಲಿ ಈರುಳ್ಳಿ ನೀಟಾಗಿ ಗೋಲ್ಡನ್ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ. ಮಾವಿನಕಾಯಿ ಎಲ್ಲ ಸೀಸನಲ್ಲಿ ಅಷ್ಟೇ ಸಿಗೋದು. ಸಿಕ್ಕಿದಾಗ ತಂದು ಮಾಡ್ಕೊಂಡ್ಬಿಡ್ಬೇಕು. ಸಿಂಪಲಾಗಿ ಆಗೋಗುತ್ತೆ. ಏನು ಜಾಸ್ತಿ ಐಟಮ್ ಹಾಕ್ಕೊಂಡು ಏನು ಟೈಮು ಆಗೋಲ್ಲ, ಐಟಮು ಜಾಸ್ತಿ ಬೇಕಾಗಿಲ್ಲ. ಸೂಪರಾಗಿರುತ್ತೆ ಮಾವಿನಕಾಯಿ ಗೊಜ್ಜು ಫ್ರೆಂಡ್ಸ್. ಈಗ ಇದಾಗಿದೆ. ಇದಕ್ಕೆ ನಾವು ತುರಿದಿರೋ ಮಾವಿನಕಾಯಿನ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಾವಿನಕಾಯಿ ಹಾಕ್ಕೊಂಡು 1-2 ನಿಮಿಷ ಮಿಕ್ಸ್ ಮಾಡಿಕೊಂಡು ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನೇನು ಜಾಸ್ತಿ ಹೊತ್ತು ಬೇಯಿಸಂಗೇನಿಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ ಗೊಜ್ಜು. ಇದನ್ನು ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ. ನಾನೊಂದು ದಬ್ರಿನಲ್ಲಿ ರೈಸ್ ತೊಗೊಂಡಿದ್ದೀನಿ. ಇವಾಗ ಈ ರೈಸ್ಗೆ ಮಾವಿನಕಾಯಿ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಾನೊಂದು ದಬ್ರಿನಲ್ಲಿ ರೈಸ್ ತೊಗೊಂಡಿದ್ದೀನಿ. ಅದಕ್ಕೆ ಮಾವಿನಕಾಯಿ ಗೊಜ್ಜು ಹಾಕ್ಕೊಂಡು ಇವಾಗ ನೀಟಾಗಿ ಕಲಿಸ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ. ಮಾವಿನಕಾಯಿ ಗೊಜ್ಜೇನು ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಹಾಕಿದ್ರೂ ಸಾಕು. ನೋಡಿ ಫ್ರೆಂಡ್ಸ್, ನಾವಿವಾಗ ಕಡಲೆಬೀಜನ ಇವಾಗ ಹಾಕಬೇಕು. ಇವಾಗ ಹಾಕ್ಬಿಟ್ಟು ನಾವು ಕಲಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಇವಾಗ ಆ ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದಾಗಿದೆ. ಇವಾಗ ಇದ್ರ ಮೇಲೆ ನಾವು ಇನ್ನೊಂದೆರಡು ಕಡಲೆಬೀಜ ಹಾಕೋಣ. ಇದಕ್ಕೆ ಅದ್ರ ಮೇಲೆ ಒಂದೆರಡು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ.
ನೋಡಿ ಫ್ರೆಂಡ್ಸ್, ಇವಾಗ ಆಗಿದೆ. ಇದು ತುಂಬಾ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು.